ಯಾಕಕ್ಕ ಈ ಥರ ಕೇಳ್ತಿದ್ದೀರಾ? ಪ್ಲೀಸ್ ನಿಮಗೇನಾಗ್ತಿದೆ ಅಂತ ಹೇಳಿ. ಇರೇ, ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಅಭಿ, ನೀವು ಇದನ್ನ ನನಗೋಸ್ಕರ ತಕ್ಕೊಟ್ಟಿದ್ದ ಮನೆ ಅಲ್ವಾ? ನಾ ಒಂದಿನ ಬೈಕಲ್ಲಿ ಹೋಗ್ಬೇಕಾದ್ರೆ ನಾನು ಈ ಮನೆ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದೆ. ಅದಕ್ಕೆ ನೀವು ನನಗೋಸ್ಕರ ತಗೊಂಡ್ರಿ ಅಲ್ವಾ? ಅಭಿ, ನನಗೆಲ್ಲ ನೆನಪಾಗೋಯ್ತು. ಅಭಿ, ನನಗೆಲ್ಲ ನೆನಪಾಗೋಯ್ತು. ಮರ್ತಿದ್ದಷ್ಟು ನೆನಪಾಗಿದೆ ಅಭಿ, ಎಲ್ಲನೂ ನೆನಪಾಗಿದೆ. ನನ್ಗೆಲ್ಲ ನೆನಪಾಗೋಯ್ತು. ಲೀಲಾ, ನೀನ್ ನನ್ಗೆ ಯಾವಾಗ ಸಿಕ್ತೆ, ಹೇಗ್ ಸಿಕ್ತೆ? ಇದ್ಯಾವುದು ನನಗೆ ನೆನಪಾಗ್ತಿಲ್ಲ. ಆದ್ರೆ ನಾನ್ ನಿನ್ ಜೊತೆ ತುಂಬಾ ಕ್ಲೋಸ್ ಆಗಿದ್ದೆ ಅನ್ನೋದು ಮಾತ್ರ ನೆನಪಾಗ್ತಿದೆ. ಸರು, ದುರ್ಗಾ, ನಾನ್ ನಿಮ್ಮೆಲ್ಲರ ಜೊತೆನೂ ಮಾತಾಡಿದ್ದೀನಿ, ಹೌದು ತಾನೆ? ವಿಶ್ವರೂಪ್, ರೂಪಾ, ಅಯ್ಯೋ, ನನ್ಗೀಗ ಖುಷಿ ಆಗ್ತಿದೆ. ಅಭಿ, ನನ್ಗೆಲ್ಲಾನು ನೆನಪಾಗಿದೆ. ರೂಪಾ, ವಿಶ್ವರೂಪ್ ಎಲ್ಲರೂ ನೆನಪಿದ್ದಾರೆ. ಅಭಿ, ನನ್ ಹಳೆ ನೆನಪೆಲ್ಲ ವಾಪಸ್ ಬಂದ್ಬಿಡ್ತು. ಜೊತೆಗೆ ಇವಾಗಿಂದು ಎಲ್ಲ ನೆನಪಿದೆ. ನನ್ ಮನೆಗೆ ವಾಪಸ್ ಬಂದ್ಬಿಟ್ಟೆ ಅಭಿ, ವಾಪಸ್ ಬಂದ್ಬಿಟ್ಟೆ. ಅಯ್ಯೋ, ನನ್ಗೆ ಎಷ್ಟು ಖುಷಿ ಆಗ್ತಿದೆ. ಅಂತರ ನಿಜವಾಗ್ಲೂ? ಓ ಗಾಡ್, ನಿನ್ನ ನೆನಪು ವಾಪಸ್ ಬರಲಿ ಅಂತ ನಾನು ಎಷ್ಟು ಪ್ರಯತ್ನ ಪಟ್ಟೆ, ಆದರೆ ಇವತ್ತು ಅದು ಫಲಿಸ್ತು. ಅಂತರ ಐಮ್ ರಿಯಲಿ ಸೋ ಹ್ಯಾಪಿ, ಗೊತ್ತಾ? ಐಮ್ ರಿಯಲಿ ಹ್ಯಾಪಿ. ರೂಪಾ, ಅಂತರ ಮೇಡಮ್ಗೆ ಮೊದಲಿದ್ದೆಲ್ಲ ನೆನಪಾಗೋಯ್ತು. ಲೀಲಾ ಮೇಡಮ್ ಗತಿ? ಹೌದು ರೀ, ಅಂತರ ಮೇಡಮ್ಗೆ ಹಳೆ ನೆನಪು ಬಂದಿದೆ, ಹೊಸ ನೆನಪು ಬಂದಿದೆ. ಹಿಂಗೆ ಆದರೆ ಇವ್ರ ಮದುವೆ ವಿಷಯ ಗೊತ್ತಾಗ್ಬಿಟ್ರೆ? ಅಂತರ ಬಾ, ಮೊದಲು ಈ ವಿಷಯನ ಅಮ್ಮನಿಗೆ ಹೇಳೋಣ. ಅಮ್ಮ ತುಂಬ ಖುಷಿ ಪಡ್ತಾರೆ. ಬಾ ಬಾ ಮಾ. ಮಾ ಮಾ ಮಾ, ನಿನಗೊಂದು ಖುಷಿ ಸುದ್ದಿ ಇದೆ. ಎಲ್ಲಿ ಹೋಗಿದ್ದೆ ನೀನು? ದೇವಸ್ಥಾನಕ್ಕೆ ಹೋಗಿದ್ದೆ. ನೀನ್ ಯಾಕೆ ನನ್ನ ಅಷ್ಟು ಆತರವಾಗಿ ಕರೀತಾ ಇದೀಯಾ? ಎಲ್ರು ಯಾಕೆ ಇಷ್ಟು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ಅಮ್ಮ, ಅಭಿ, ನಾನು ಹೇಳ್ತೀನಿ. ಅಮ್ಮ, ನನ್ಗೆ ಹಳೇದೆಲ್ಲ ನೆನಪಾಗೋಯ್ತು. ಅಮ್ಮ,
ನಂಗೆ ಆಶೀರ್ವಾದ ಮಾಡಿ. ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಆಶೀರ್ವಾದ ಮಾಡಿ. ಅಮ್ಮ ಆರಾಮಾಗಿದೆಯಾ ತಾನೆ? ಅರಿ ಓಕೆ? ಓಕೆಪ್ಪ. ಭಗವಂತ ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿರ್ತಾನೋ ಅದನ್ನು ಮಾಡೇ ಮಾಡ್ತಾನೆ. ಒಳ್ಳೆಯವ್ರಿಗೆ ಒಳ್ಳೇದಾಗೆ ಆಗುತ್ತೆ. ಅಭಿ, ಸರು, ದುರ್ಗಾ, ಅಮ್ಮ ನೋಡಿ ಎಷ್ಟು ಎಕ್ಸೈಟ್ ಆಗಿದ್ದಾರೆ. ನಾನು ಅಮ್ಮ ಆಗ ತುಂಬ ಕ್ಲೋಸ್ ಆಗಿರ್ತಿದ್ವಿ ಅಲ್ವಾ ಅಮ್ಮ? ನೆನ್ಪಿಟ್ಕೊಂಡಿದ್ದೀರೋ ಇಲ್ಲ ಮರ್ತು ಹೋಗ್ಬಿಟ್ಟಿದ್ದೀರೋ? ಹೇಗ್ ಮರಿತಾರೆ ಅತ್ತೆ? ಅಂತರ ಬರ್ಲಿ ಬರ್ಲಿ ಅಂತ ಅಜ್ಜಿ ಕಾಯ್ತಾ ಇದ್ರು, ನೀವು ಬಂದ್ರಿ, ನಿಮಗೆ ಹಳೆ ನೆನಪೆಲ್ಲ ಬಂದಿದೆ. ಎಕ್ಸೈಟ್ಮೆಂಟ್ ಅಲ್ಲಿ ಮೋಸ್ಟ್ಲಿ ಅವ್ರಿಗೆ ಮಾತು ಬರ್ತಿಲ್ಲ ಅನ್ಸತ್ತೆ. ಹೌದಮ್ಮ. ಇವಳು ಸಾಮಾನ್ಯದವಳಲ್ಲ, ಇಡೀ ಮನೆಯನ್ನೇ ನುಂಗ್ ಹಾಕಕ್ ಬಂದಿದ್ದಾಳೆ. ಇವಳನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ಇವಳು ನನ್ನನ್ನೇ ಮೀರ್ಬಿಟ್ಲು. ಅಯ್ಯಯ್ಯೋ, ಇದೆಲ್ಲ ನನ್ನಿಂದಾನೇ ಆಗಿದ್ದು. ನಾನೇ ಪಾಪಿ. ಹಲೋ, ಒಂದು ನಿಮಿಷ ಇರಿ ಸರ್. ಆ್ಯಂಬುಲೆನ್ಸ್ ಅವ್ರು ಫೋನ್ ಮಾಡಿದ್ದಾರೆ, ಏನಂತ ಹೇಳಿ ಸರ್? ಅಯ್ಯೋ, ನನಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಲ್ಲ ನೋಡಿ, ನಿಮ್ಮ ಎದುರುಗಡೆ ಎಷ್ಟು ಚೆನ್ನಾಗಿ ನಿಂತಿದ್ದೀನಿ. ಅಭಿ, ನೀವಾದರೂ ಹೇಳಿ ಬೇಡ ಅಂತ. ಅಕ್ಕ ಪ್ಲೀಸ್ ಈ ಥರ ಮಾತಾಡಬೇಡಿ, ನಿಮಗೆ ರಕ್ತ ಬರ್ತಿದೆ. ಇಲ್ಲಪ್ಪ, ನಾನು ಅಭಿ ಬಿಟ್ಟು ಒಂದು ಕ್ಷಣನೂ ಇರಲ್ಲ. ಬನ್ನಿ ಮೇಡಮ್, ನಾನು ಫಸ್ಟ್ ಏಡ್ ಮಾಡ್ತೀನಿ. ನಾನು ಅಂತರಂಗೆ ದುರ್ಗಾ ಫಸ್ಟ್ ಏಡ್ ಮಾಡಲಿ. ಆ್ಯಂಡ್ ದುರ್ಗಾ ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಮಾಡ್ತಾಳೆ, ಯಾಕಂದರೆ ಅಂತರ ಈ ಮನೆಗೆ ಬಂದಾಗಿಂದ ದುರ್ಗಾ ತುಂಬ ಖುಷಿಯಾಗಿದ್ದಾಳೆ. ಅದನ್ನು ನಾನು ಗಮನಿಸಿದೆ. ದುರ್ಗಾ, ಈ ಫಸ್ಟ್ ಏಡ್ ಮಾಡು, ನಾನು ಡಾಕ್ಟರ್ ಹತ್ರ ಮಾತಾಡ್ತೀನಿ. ಯಾಕೆ ಮಾ ದುರ್ಗಾ ನನ್ನ ಹತ್ರ ಮಾತಾಡಲ್ವಾ? ಮಾ ದುರ್ಗಾ, ಮೆತ್ತಗೆ, ನೋವಾಗ್ತಿದೆ. ಬೇಡ, ಸುಮ್ಮನಿದ್ಬಿಡು. ಏನಂದೆ? ಕೇಳಿಸ್ತಿಲ್ಲ. ಅದು ಹಳೇದೆಲ್ಲ ನೆನಪಾಯ್ತಲ್ಲ, ಅದಕ್ಕೆ ಕಿವಿ ಮಂದಾಗ್ಬಿಟ್ಟಿದೆ. ಸ್ವಲ್ಪ ಜೋರಾಗಿ ಹೇಳು. ತುಂಬ ಆಡ್ತಾ ಇದೆಯಾ? ಈ ನಾಟಕ ಒಳ್ಳೇದಲ್ಲ. ನಾಟಕ ಮಾಡುವಂತ ಕರ್ಕೊಂಡು ಬಂದವ್ರು ಯಾರಮ್ಮ? ಮೆಲ್ಲಗೆ. ವಾವ್, ಎಷ್ಟು ಭಯ ಇದೆ. ಇಷ್ಟೆಲ್ಲ ಭಯ ಇರೋಳು ನನ್ನ ನಾಟಕ ಮಾಡುವಂತ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ದುರ್ಗಾ? ನೀನು ಇಂಥ ದೊಡ್ಡ ವಿಷಸರ್ಪ ಅಂತ ಗೊತ್ತಿರಲಿಲ್ಲ. ತಪ್ಪು ಮಾಡ್ಬಿಟ್ಟೆ. ಮಾ ದುರ್ಗಾ,
ನನ್ನ ಮೇಲೆ ಕೋಪನ ಗಾಯದ ಮೇಲೆ ತೋರಿಸ್ಬೇಡಮ್ಮ ಪ್ಲೀಸ್. ನಾನು ನಿಮ್ಮ ಅತ್ತೆ ಅಲ್ವೇನೆ? ಪಾಪ ನೀನೊಬ್ಳೆ ಎಷ್ಟು ಅಂತ ನೋವು ತಿಂತೀಯ. ನನಗೆ ನೀನು ನೋಡ್ತಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ನೋಡು, ನೀನು ಈ ಮನೆ ಉಳ್ಸೋಣ ಅಂತ ನನ್ನನ್ನು ಕರ್ಕೊಂಡು ಬಂದೆ. ಆದರೆ ಈಗ ನನ್ನಿಂದನೇ ಈ ಮನೆ ಉಳಿಸೋವಂಥ ಪರಿಸ್ಥಿತಿ. ಇಂಥ ಕಷ್ಟ ಯಾರಿಗೂ ಕೊಡಬೇಡ ಭಗವಂತ, ಅಲ್ವಾ ದುರ್ಗಾ? ಒಂದು ಸಲ, ಒಂದೇ ಒಂದು ಸಲ ನೀನು ಅಂತರ ಅತ್ತೆ ಅಲ್ಲ ಅಂತ ಮನೆಯವ್ರ ಮುಂದೆ ಹೇಳಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಅಂತ ಗೊತ್ತಿದ್ಯಾ? ಅಭಿ, ದುರ್ಗಾ ನಿಮ್ಮ ಹತ್ರ ಏನೋ ಮಾತಾಡ್ಬೇಕಂತೆ. ಮುಚ್ಚು ಬಾಯಿ. ಇದು ಆಕ್ಚುಲಿ ನನ್ನ ಡೈಲಾಗು. ನೀನ್ ಯಾಕೆ ಹೇಳ್ತಿದ್ಯಾ? ಅಂದ್ರೆ ನನ್ನ ಸತ್ಯನ ನೀನ್ ಹೊರಗೆ ಹಾಕಿದ್ರೆ ನಿನ್ ಸತ್ಯನ ನಾನು ಹೊರಗೆ ಹಾಕ್ತೀನಿ. ಯಾಕಂದ್ರೆ ನೀನೇ ಅಲ್ವಾ ನನಗಿಲ್ಲಿ ಕರ್ಕೊಂಡು ಬಂದಿದ್ದು. ನಾನು ಬರೀ ಕಲಾವಿದೆ ಅಷ್ಟೇ. ಸಿನಿಮಾ ಸೋತ್ರೆ ಕಲಾವಿದ್ರಿಗಿಂತ ಹೆಚ್ಚಾಗಿ ಜನ ಬೈಯೋದು ನಿರ್ದೇಶಕರನ್ನ, ಅಲ್ವಾ ದುರ್ಗಾ? ಈ ಅಂತರ ಅನ್ನೋ ಕಥೆಗೆ ತಾವೇ ನಿರ್ದೇಶಕಿ ಅಲ್ವೇ? ಏನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ? ಸತ್ಯ ಹೊರಗಡೆ ಬಂದ್ರೆ ನಾನು ಕಳ್ಕೊಳ್ಳೋದು ಏನೂ ಇಲ್ಲ ದುರ್ಗಾ. ಏನೋ ಸ್ವಲ್ಪ ದಿನ ಲಕ್ಸುರಿ ಲೈಫ್ ಸಿಕ್ತಲ್ಲ ಅಂತ ಆರಾಮಾಗಿದ್ದೆ. ಅದು ಹೋದ್ರೆ ಇನ್ನೇನಿದ್ದೇ ಇದೆಯಲ್ಲ ನಮ್ದು ಈವೆಂಟ್ ಕಂಪ್ನಿ, ಅದನ್ನೇ ನಡ್ಸ್ಕೊಂಡು ಹೋಗ್ತೀನಿ. ಆದ್ರೆ ನೀನೇನ್ ಮಾಡ್ತೀಯ? ಈ ಮನೆ, ಏಜಿ ಸೊಸೆ ಅನ್ನೋ ಸ್ಥಾನ, ಸೊಸೈಟಿಲ್ ವ್ಯಾಲ್ಯೂ, ಜನ ಕೊಡೋ ಮರ್ಯಾದೆ, ಈ ಮನೇಲಿ ನಿನ್ನ ಮೇಲಿಟ್ಟಿರೋ ನಂಬಿಕೆ ಎಲ್ಲ ಕಳ್ಕೊಂಡು ಬೀದಿಲ್ ಬಿದ್ದಿರ್ತೀಯ. ಅದ್ರದ್ದೊಂದು ಸ್ಮಾಲ್ ಡೆಮೋ ತೋರಿಸ್ಲಾ? ವೇಟ್. ಅಭಿ, ಸ್ವಲ್ಪ ಬರ್ತೀರಾ? ಬೇಡ ಬೇಡ. ಈ ಕೆಲಸನ ನೀನ್ ಮಾಡಿದ್ರೆ ನಾನು ಯಾರಿಗೂ ಹೇಳಲ್ಲ. ಆಗ ಬ್ಲ್ಯಾಕ್ ಮೇಲಿಂದ ಬಿಸ್ನೆಸ್ಗೆ ಬದಲಾಗುತ್ತೆ. ನೀನ್ ನನ್ನ ಕಡೆ ಇರು, ನಾನು ನಿನ್ನ ಕಡೆ ಇರ್ತೀನಿ. ನಿನ್ ಸತ್ಯ ನಾನು ಯಾರಿಗೂ ಹೇಳಲ್ಲ, ನನ್ನ ಸತ್ಯನ ನೀನ್ ಯಾರಿಗೂ ಹೇಳ್ಬೇಡ. ಇಬ್ರು ಸೇಫ್ ಆಗಿರ್ತೀವಿ. ಏನಂತ್ಯ? ಅಜ್ಜಿ ಯಾವಾಗಲೂ ಒಂದು ಮಾತು ಹೇಳೋರು, ಒಳ್ಳೆತನ ಸಾವಾಸ ಮಾಡಿ ಕೆಡಬಾರ್ದು, ಕೆಟ್ಟ ಮೇಲೆ ಬುದ್ಧಿ ಬರಬಾರ್ದು ಅಂತ. ಆದರೆ ನನ್ನ ಲೈಫಲ್ಲಿ ಅದೇ ಆಗೋಯ್ತು. ಬಿಡಲ್ಲ ಕಣೆ ನಿನ್ನ. ಈ ಮನೆನ ಲೀಲಾಯಿಂದ ಬಚಾವ್ ಮಾಡಬೇಕು ಅಂತ ನಿನ್ನ ಕರೆಸಿ ನಿನ್ನಿಂದ ಮನೆ ಉಳಿಸ್ಕೊಳ್ಳೋ ಪರಿಸ್ಥಿತಿ ಬಂದಿದೆ. ನನ್ನ ಪ್ರಾಣ ಹೋದರೂ ಈ ಮನೆನ ಹಾಳಾಗಕ್ಕೆ, ನಿನ್ನ ಕೈವಶ ಆಗಕ್ಕೆ ಖಂಡಿತ ಬಿಡಲ್ಲ ಕಣೆ. ಮನ್ಸಲ್ಲಿ ಸ್ಕೆಚ್ ಹಾಕೋತಿದ್ಯಾ ದುರ್ಗಮ್ಮ? ನೀನ್ ಏನೇ ಸ್ಕೆಚ್ ಹಾಕೊಂಡ್ರು ನಾನು ನಿನಗಿಂತ ಒಂದು ಸ್ಟೆಪ್ಪು ಮೇಲೆ ಇರ್ತೀನಿ. ನೀನ್ ಸೇರಾದ್ರೆ ನಾನು ಸವಾ ಸೇರು. ನೀನು ಒಂದು ಹೆಜ್ಜೆ ಮುಂದಿಟ್ರೆ ನಾನು 101ನೇ ಹೆಜ್ಜೆ ಮುಂದಿಟ್ಟಿರ್ತೀನಿ. ಇನ್ನು ನಾನು ಸೃಷ್ಟಿ ಮಾಡೋ 7 ಸುತ್ತಿನ ಕೋಟೆಯಲ್ಲಿ ನೀನು ತಿರುಗಿ 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 ಸಾಯ್ಬೇಕು. ಇಲ್ಲ, ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು. ಮರ್ಯಾದೆಯಿಂದ ಕೈ ಜೋಡಿಸಿದ್ರೆ ಬದುಕ್ತ್ಯಾ, ಇಲ್ಲ ಅಂದ್ರೆ ಸುಟ್ಟು ಬೂದಿ ಆಗೋಗ್ತ್ಯಾ.
ಅಕ್ಕ ಹುಷಾರಾಗಬೇಕು, ಅವ್ರಿಗೆ ಹಳೇದೆಲ್ಲ ನೆನಪಾಗಬೇಕು ಅಂತ ಮನೆಯವರೆಲ್ಲ ಆಸೆ ಪಟ್ಟಿದ್ರು. ಅವ್ರು ಆಸೆ ಪಟ್ಟ ಹಾಗೆ ನೀನು ನೆರವೇರಿಸಿದ್ಯಾ. ಥ್ಯಾಂಕ್ ಯು ಸೋ ಮಚ್. ಲೀಲಾ, ಒಂದು ನಿಮಿಷ. ಏನಾಯ್ತಜ್ಜಿ? ಅದನ್ನೇ ನಾನು ನಿನ್ನನ್ನು ಕೇಳಬೇಕು ಅಂತ ಬಂದೆ. ಆದರೆ ಅದಕ್ಕೂ ಮುಂಚೆ ನಾನು ನಿನಗೊಂದು ವಿಷಯ ಹೇಳಿ ಮುಗಿಸ್ಬಿಡ್ತೀನಿ. ಯಾವ ವಿಷಯ ಅಜ್ಜಿ? ನಾನು ಹೇಳೋದು ತಪ್ಪು ಅಂತ ಅನಿಸಿದ್ರೆ ಬಿಟ್ಬಿಡು, ಸರಿ ಅಂತ ಅನಿಸಿದ್ರೆ ದೀಪ ಹಚ್ಚು. ಅಜ್ಜಿ, ನೀವು ಒಗ್ಗಟ್ಟಾಗಿ ಮಾತಾಡ್ತಿದ್ದೀರಾ. ನಾನು ಪೂರ್ತಿ ಹೇಳೋವರೆಗೂ ಕೇಳಿಸ್ಕೊ. ಸರಿ, ಹೇಳಿ. ಅಂತರಾಗೆ ನೆನಪು ಬಂತು ಅಂತ ದೇವ್ರಿಗೆ ದೀಪ ಹಚ್ಚಕ್ಕೆ ಬಂದಿದೀಯಾ? ಧನ್ಯವಾದ ಹೇಳ್ತಾ ಇದೀಯಾ? ಹೌದು ಅಜ್ಜಿ, ಡಾಕ್ಟ್ರೇ ಹೇಳಿದ್ರು ಏನು ಮಾಡೋಕ್ಕಾಗಲ್ಲ ಅಂತ. ಆದರೆ ಇವಾಗ ಅಂತರ ಅಕ್ಕಂಗೆಲ್ಲ ನೆನಪಾಗಿದೆ. ಇದಕ್ಕೆ ಕಾರಣ ದೇವ್ರಲ್ವಾ, ಅದಕ್ಕೆ ಥ್ಯಾಂಕ್ಸ್ ಹೇಳಿ ದೀಪ ಹಚ್ಚೋಣ ಅಂತ ಬಂದೆ. ಆದ್ರೆ ನಿನ್ನ ಬದುಕಿನ ದೀಪನ ಆರು ಹೋಗ್ತಿದೆಯಲ್ಲೇ. ಅಂತರ ರಾಮ್ ನನ್ನನು ಅಂತ ಹೇಳಕ್ ಶುರು ಮಾಡ್ಬಿಟ್ರೆ ನಿನ್ ಭವಿಷ್ಯ ಏನೇ? ಮೊದ್ಲಾದ್ರೆ ಒಂದ್ ಲೆಕ್ಕ, ಅವಳಿಗೆ ನೆನಪಿಲ್ಲ ಅನ್ನೋ ಒಂದು ಸಮಾಧಾನ ಇತ್ತು. ಆದ್ರೆ ಈಗ ಹಾಗಿಲ್ಲ. ಅವಳು ಈಗ ರಾಮನ್ನ ತನ್ನ ತೆಕ್ಕೆಗೆ ಹಾಕೋತಾಳೆ. ಯಾವ ಹೆಂಡ್ತಿಗ್ ತಾನೆ ತನ್ನ ಗಂಡನ ಇನ್ನೊಬ್ಳಿಗೆ ಬಿಟ್ಕೊಡಕ್ ಇಷ್ಟ ಆಗುತ್ತೆ ಹೇಳು? ನೀವು ಹೇಳ್ತಿರೋದು ಸತ್ಯ ಅಲ್ವಾ ಅಜ್ಜಿ? ಯಾವ ಹೆಂಡ್ತಿನೂ ಅವ್ರ ಗಂಡನ ಬಿಟ್ಕೊಡಲ್ಲ. ಅಂತರ ಅಕ್ಕ ಮತ್ತೆ ಅವರು ಖುಷಿಯಾಗಿರ್ಬೇಕು. ಮತ್ತೆ ನೀನ್ ಯಾರು? ಯಾರೇ ನೀನು? ನನ್ನ ಮಗನಿಗೆ ಏನಾಗ್ಬೇಕು ನೀನು? ನನಗೇನಾಗ್ಬೇಕು? ಈ ಮನೆಗೆ ಏನಾಗ್ಬೇಕು? ನೀನು ಅವನ ಹೆಂಡತಿ ಅಲ್ವಾ? ಅದೆಲ್ಲ ಮುಗ್ದೋಗಿರೋ ಕತೆ ಅಜ್ಜಿ. ಯಾಕೆ ಹೀಗೆ ಮಾತಾಡ್ತಿದ್ಯಾ ಲೀಲಾ? ದೇವ್ರೆ, ಎಂತ ಗತಿ ತಂದ್ಬಿಟ್ಟಿಯಲ್ಲಪ್ಪ ನೀನು. ನೀವು ಸಂಕಟ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಅಜ್ಜಿ. ಈಗ ನಾನು ಅವ್ರು ನನಗೆ ಬೇಕು ಅಂತ ಅನ್ಕೊಂಡ್ರೆ ಅಂತರ ಅಕ್ಕ ಏನು ಮಾಡಬೇಕು? ಅವ್ರ ಗತಿ ಏನು ಯೋಚನೆ ಮಾಡಿದ್ದೀರಾ? ಇದರಲ್ಲಿ ಯಾರಾದರೂ ಒಬ್ರು ತ್ಯಾಗ ಮಾಡಲೇಬೇಕು. ಅದನ್ನ ನಾನೇ ಮಾಡ್ತೀನಿ. ಅಯ್ಯೋ, ಇವಳೇನು ತ್ಯಾಗ ಅಂತೆಲ್ಲ ಅಂತಿದ್ದಾಳಲ್ಲ. ನಾನು ನಂಬಿರೋ ದೇವ್ರ ಕೈ ಬಿಡಲ್ಲ. ಇದರಲ್ಲಿ ಏನೋ ಬೇರೆ ಇದೆ. ವಿಧಿ ಹಾಗೆಲ್ಲ ಮಾಡಲ್ಲ. ಇದರಲ್ಲಿ ಏನೋ ಮೋಸ ಇದೆ. ಭಗವಂತ ನನಗೆ ಮೋಸ ಮಾಡೋಕ್ಕಾಗಲ್ಲ. ಇಲ್ಲ, ಯಾವ ಕಾರಣಕ್ಕೂ ನೀನು ಆತರ ನಿರ್ಧಾರ ತಗೋಬೇಡ. ಸ್ವಲ್ಪ ತಾಳ್ಮೆಯಿಂದ ಇರು. ಏನಾಗಬೇಕೋ ಅದಾಗುತ್ತೆ ಅಜ್ಜಿ. ಆ ದೇವರು ನನಗೆ ಇಷ್ಟು ದಿನ ಕೊಟ್ಟಿರೋ ಖುಷಿ ಸಂತೋಷಕ್ಕೆ ನಾನು ದೇವ್ರ ದೀಪ ಹಚ್ತೀನಿ, ಆಯ್ತಾ?